ನಮಸ್ಕಾರ, ನಾನು ಶುಭಾ. ಖರ್ಜೂರದ ಬೀಜನೂ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ಚಪಾತಿ. ರಾತ್ರಿ ಮಾಡಿದ್ದೆ ಚಪಾತಿ, ಒಂದು 3 ಚಪಾತಿ ಹಂಗೆ ಇದ್ಬಿಟ್ಟಿದೆ. ಈ ಚಪಾತಿನೂ ಮಕ್ಕಳಿಗೆ ಮತ್ತೆ ಕೊಟ್ಟರು ತಿನ್ನಲ್ಲ, ನಮಗೂ ಇಷ್ಟ ಆಗಲ್ಲ. ನೀವು ಏನು ಮಾಡಬೇಕಂದ್ರೆ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡಿ. ನೋಡಿ, ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಸಾಫ್ಟಾಗೇ ಇದೆ. 3 ಚಪಾತಿನ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ತರ್ತರಿಯಾಗಿ ಮಿಕ್ಸಿ ಜಾರ್ ಪೌಡ್ರ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ತಟ್ಟೆಗೋ ಇಲ್ಲ ಒಂದು ಬೇಷನ್ಗೋ ಹಾಕ್ಕೊಬಿಡಿ. ಇದಕ್ಕೆ ನೀವು ಸಕ್ಕರೆ ಒಂದು 2 ಸ್ಪೂನ್ ಹಂಗೆ ಹಾಕ್ಕೊಳ್ಳಿ. ಪುಡಿ ಮಾಡಿರೋ ಸಕ್ಕರೆ, ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಇದೆ ನೋಡಿ. ನಾನು ಸಕ್ಕರೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ನಾನು ಮಕ್ಕಳಿಗೆ ಮಾಡ್ತಾ ಇರೋದು, ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇಲ್ಲ ನಮಗೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪನೇ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ನಮ್ಮ ಮನೇಲಿರೋ ಡ್ರೈ ಫ್ರೂಟ್ಸು, ಒಂದು ಏಲಕ್ಕಿನೂ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಮಾತ್ರ ಹಾಕ್ಕೊಳ್ಳಿ, ಏಲಕ್ಕಿ ಪುಡಿ. ಇವಾಗ ನೋಡಿ ಉಂಡೆಗೆ ಬರ್ತಾ ಇದೆಯಲ್ಲ, ಇವಾಗ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ, ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ಸು, ಈರುಳ್ಳಿ. ಕೆಂಪಗಿರೋ ಈರುಳ್ಳಿ ಏನಾಗುತ್ತೆ, ನಾವು ಕಟ್ ಮಾಡ್ತಾಯಿದ್ದೆ ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ. ನೀವೇನಿಲ್ಲ, ಸಿಪ್ಪೆ ತೆಗೆದು ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೋಡಿ, ಗ್ಯಾಸ್ ಮೇಲೆ ಈ ಥರ ಚಾಕುಗೆ ಹಾಕ್ಕೊಂಡು ಸುಮ್ಮನೆ ಬಿಸಿ ಮಾಡಿಬಿಟ್ಟು ಕಟ್ ಮಾಡಿದ್ದೀರಂದರೆ ಕಣ್ಣಲ್ಲಿ ಒಂದು ಸ್ವಲ್ಪ ಕೂಡ ನೀರು ಬರಲ್ಲ. ಮೂರನೇ ಟಿಪ್ಸು, ಬಾಟ್ಲು ಒಳಗಡೆ, ಇವಾಗ ಆಯಿಲ್ ಬಾಟಲ್ ಆಗಲಿ, ಇದು ವಾಟರ್ ಬಾಟಲು, ಆಯಿಲ್ ಬಾಟಲ್ ಆದರೂ ಪರವಾಗಿಲ್ಲ, ಇದ್ರ ಒಳಗಡೆಗೆ ಒಂದು ಸ್ವಲ್ಪ ಲಿಕ್ವಿಡ್ಡು, ಪಾತ್ರೆ ಉಜ್ಜಕ್ಕೆ ಬಳಸೋ ಲಿಕ್ವಿಡ್ಡು, ಒಂದು ಸ್ವಲ್ಪ ಸೋಡಾ, ಬೇಕಿಂಗ್ ಸೋಡಾ, ಖರ್ಜೂರದ ಬೀಜ, ಒಂದು 2 ಖರ್ಜೂರದ ಬೀಜ ಮತ್ತು ನೀರು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಅನ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡೋದ್ರಿಂದ ನಿಮಗೆ ಬ್ರಷೇ ಬೇಡ. ಬಾಟಲ್ ಒಳಗಡೆ ತೊಳ್ಕೊಳ್ಳೋಕ್ಕೆ ನೀಟಾಗಿ ಅದರೊಳಗಡೆ ಇರೋ ಗಲೀಜೆಲ್ಲ ಬಂದುಬಿಡುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ನೋಡಿ. 4ನೇ ಟಿಪ್ಸು, ಖರ್ಜೂರದ ಬೀಜಗಳು ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ಈ ಥರ ಗ್ಯಾಸ್ ಮೇಲೆ ಇಡಿ. ನೋಡಿ, ಗ್ಯಾಸ್ ಮೇಲೆ ಎಷ್ಟಾಗುತ್ತೋ, ನಿಮ್ಮ ಹತ್ರ ಎಷ್ಟು ಖರ್ಜೂರದ ಬೀಜ ಇದೆಯೋ ಅಷ್ಟು ಬೀಜನೂ ಗ್ಯಾಸ್ ಆನ್ ಮಾಡಿಬಿಟ್ಟು ಬಿಟ್ಬಿಡಿ. ಕೆಂಡದ ಥರ ಆಗೋಗುತ್ತಲ್ವ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ. ತಣ್ಣಗಾದಮೇಲೆ ಒಂದು ಪೇಪರ್ ಮೇಲೇನೋ ಇಲ್ಲ ಕುಟ್ಟಣಿಗೆ ಒಳಗೆ ಹಾಕ್ಬಿಟ್ಟು ಕುಟ್ಟಿಬಿಡಬೇಕು. ಸುಮ್ಮನೆ ಸ್ವಲ್ಪ ಕುಟ್ಟಿದ್ರೂ ಇದು ಪೌಡ್ರ್ ಆಗೋಗ್ಬಿಡುತ್ತೆ ಚೆನ್ನಾಗಿ. ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬಟ್ಲೊಳಗೆ ಹಾಕ್ಕೊತಾ ಇದ್ದೀನಿ. ಪೌಡ್ರ್ ಪೂರ್ತಿ ಒಂದು ಸ್ವಲ್ಪನೂ ಬಿಡಬೇಡಿ. ನೀಟಾಗಿ ಇದನ್ನು ಹಾಕ್ಕೊಬಿಟ್ಟು ಸಿಟ್ರಿಕ್ ಆಸಿಡ್ಡು, ನೋಡಿ ಇದು ನಿಮಗೆ ಸಿಗುತ್ತೆ ಅಂಗಡಿಗಳಲ್ಲಿ ಕೇಳಿದ್ರೆ, ಇದು 1 ಟೇಬಲ್ ಸ್ಪೂನು. ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ಳಿ, ಹಂಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇದ್ರ ಬೆಲೆನೂ ತುಂಬ ಕಮ್ಮಿ ಇದೆ, ಒಂದು 20-30 ರುಪೀಸ್ಗೂ ನಿಮ್ಗೆ ಸಿಗುತ್ತೆ. ಸರ್ಪು, ಬಟ್ಟೆ ಒಗೆಯೋಕ್ಕೆ ಬಳಸ್ತೀವಲ್ಲ, ಇದು ಸರ್ಪು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಷ್ಟೇ ಪೌಡ್ರ್ ಆಗಿದ್ದು, ಇದನ್ನು ನೀವು ಸ್ವಲ್ಪ ಜಾಸ್ತಿನೂ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ, ನನಗೆ 1 ಸ್ಪೂನ್ ಸಾಕಾಯಿತು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ನೊರೆ ಬಂದುಬಿಡುತ್ತೆ. ಈ ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕಿದ್ರೂ ಕಪ್ಪು ತುಂಬ ಆಗೋಗುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ಲ ನೀವೇ. ನಿಮಗೆ ಇವಾಗ ಸ್ಟೀಲ್ ಪಾತ್ರೆಗೆ ಹಿಂದ್ಗಡೆ ಕಂಚು ಬಂದಿರುತ್ತಲ್ವ, ಇದು ನಾವು ಪಾತ್ರೆನ ತೊಳೆದು ಬಿಡ್ತೀವಿ, ಇದೊಂಥರ ಕಪ್ಪಗೆ ಹಂಗೆ ನೋಡೋಕ್ಕೂ ಚೆನ್ನಾಗಿರಲ್ಲ. ನೀವೇನಿಲ್ಲ, ಈ ಲಿಕ್ವಿಡ್ನು ಸ್ವಲ್ಪ ಇವಾಗ ನೀವು ಪಾತ್ರೆ ವಾಶ್ ಮಾಡೋ ಟೈಮಲ್ಲಿ ಸ್ವಲ್ಪ ಈ ಥರ ಅಪ್ಲೈ ಮಾಡಿಬಿಟ್ಟು, ತಳ ಅಂಟಿರೋ ಪಾತ್ರೆಗಳು ಮತ್ತು ಕುಕ್ಕರ್ ಹಿಂದೆನೂ ಅಷ್ಟೇ ಕಪ್ಪಗೆ, ಕುಕ್ಕರ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಹಿಂದೆನೂ ಜಾಸ್ತಿ ಕಪ್ಪಾಗಿಬಿಟ್ಟಿರುತ್ತೆ. ಈ ಲಿಕ್ವಿಡ್ನು ನೀವು ಅಪ್ಲೈ ಮಾಡಿ ಒಂದು 10-15 ನಿಮಿಷ ಬಿಟ್ಬಿಡಿ. ಬೇರೆ ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟೊತ್ತಿಗೆ ಇದು ಡ್ರೈ ಆಗಿಬಿಟ್ಟಿರುತ್ತಲ್ಲ. ಮತ್ತು ಯಾವುದಾದ್ರೂ ನಾರು, ಸ್ಟೀಲ್ ನಾರೇ ಬೇಕಂತೇನಿಲ್ಲ, ಗ್ರೀನ್ ಕಲರ್ ನಾರು ಇಲ್ಲ ಕೈಯಲ್ಲೇ ಸ್ವಲ್ಪ ಈ ಥರ ಉಜ್ಜಿಬಿಟ್ಟಿದ್ದೀನಿ ಅಂದರೆ, ನೋಡಿ ನಾನು ಉಜ್ತಾ ಇದ್ದೀನಲ್ಲ ನಾರಲ್ಲಿ, ಸೇಮ್ ಈ ಥರ ಉಜ್ಜಿಬಿಟ್ಟು ನಿಮಗೆ ಜಾಸ್ತಿ ಕಷ್ಟವೂ ಆಗಲ್ಲ. ಮತ್ತು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ನೀವು ನೋಡಿದ್ರಿ ಮತ್ತೆ ನೋಡ್ತಾ ಇದ್ದೀರಿ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ. ಕುಕ್ಕರ್ ಒಳಗಡೆ ನೋಡಿದ್ರಲ್ಲ, ತುಂಬ ತಳ ಅಂಟಿಬಿಟ್ಟಿದ್ದು. ನಾನು ಲಿಕ್ವಿಡ್ ಸ್ವಲ್ಪ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟಿದ್ದೆ. 10 ನಿಮಿಷ ಆದಮೇಲೆ ಆ ಗ್ರೀನ್ ನಾರು ತಗೊಂಡೆ. ಸ್ಟೀಲ್ ನಾರು ನಿಮಗೆ ಬೇಕಾಗಿಲ್ಲ. ಮತ್ತು ಹಿಂದೇನೂ ಅಷ್ಟೇ, ನಾನು ಲಿಕ್ವಿಡ್ ಹಾಕಿ ಬಿಟ್ಬಿಟ್ಟಿದ್ನಲ್ಲ 10 ನಿಮಿಷ, ಸುಮ್ಮನೆ ಗ್ರೀನ್ ನಾರಲ್ಲಿ ಉಜ್ಜಿದೆ ಅಷ್ಟೇ. ಜಾಸ್ತಿ ಉಜ್ಜಬೇಕನ್ನೋ ಸ್ಟೀಲ್ ನಾರೇ ಬೇಕು, ಕೈ ಹಾಕಿ ಚೆನ್ನಾಗಿ ಉಜ್ಜಬೇಕು ಹಂಗೇನಿಲ್ಲ. ಈ ಲಿಕ್ವಿಡಲ್ಲಿ ನಿಮಗೆ ಟೈಮ್ ಇದ್ದರೆ 10-15 ನಿಮಿಷ ಬಿಟ್ಬಿಡಿ. ಮತ್ತು ಸುಮ್ಮನೆ ಗ್ರೀನ್ ನಾರಲ್ಲಿ ಉಜ್ಜಿದ್ದೀರಂದರೆ ತುಂಬ ಕ್ಲೀನ್ ಆಗಿಬಿಡುತ್ತೆ ಪಾತ್ರೆಗಳಂತೂ. ಬೇಕಾದರೆ ನಾನು ಹೇಳೋದೇ ಎಲ್ಲ, ಟ್ರೈ ಮಾಡಿ ನೋಡಿ. ಲಾಸ್ಟ್ ಟಿಪ್ಸು, ಬೆಡ್ಶೀಟ್ಸು ನಾವು ವಾಶ್ ಮಾಡಿದ್ಮೇಲೆ ಕಂಬಿ ಮೇಲೆ ಹಂಗೆ ಹಾಕ್ಬಿಡ್ತೀವಿ. ಇದು ಬೇಗ ಒಣಗಲ್ವಲ್ಲ. ನೀವು ಈ ಥರ ಹ್ಯಾಂಗರ್ನು 2 ಸೈಡ್ ಹಾಕ್ಕೋಬೇಕು. ನೋಡಿ, 2 ಸೈಡು, ಒಂದು ಸೈಡು ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ. ಈ ಥರ ಹ್ಯಾಂಗರ್ ಹಾಕೋದ್ರಿಂದ ನಿಮ್ಮ ಬೆಡ್ಶೀಟು ಬೇಗ ಒಣಗುತ್ತೆ.
ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.